ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ತರಗತಿ 4ನೇ ತರಗತಿ ವಿಷಯ ಗಣಿತ, ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೇನ್ ಕ್ವಶನ್ ನಂಬರ್ 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, 1 ರೂಪಾಯಿಗೆ ಡ್ಯಾಶ್ ಪೈಸೆ. ಉತ್ತರ ಆಪ್ಷನ್ ಡಿ 100 ಪೈಸೆ. 2ನೇ ಪ್ರಶ್ನೆ, 5 ಚೆಂಡುಗಳ ಬೆಲೆ 50, ಆದರೆ 1 ಚೆಂಡಿನ ಬೆಲೆ ಡ್ಯಾಶ್. ಉತ್ತರ ಆಪ್ಷನ್ ಸಿ 10. 3ನೇ ಪ್ರಶ್ನೆ, ಅಂಗಡಿಯಿಂದ ಪಡೆದ ಖರೀದಿಸಿದ ವಸ್ತುಗಳ ವಿವರಗಳನ್ನು ಹೊಂದಿರುವ ಚೀಟಿಗೆ ಡ್ಯಾಶ್ ಎನ್ನುತ್ತಾರೆ. ಉತ್ತರ ರಶೀದಿ. 4ನೇ ಪ್ರಶ್ನೆ, ನಿನ್ನ ಶಾಲೆಯಲ್ಲಿ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯನ್ನು ತೂಕ ಮಾಡಲು ಈ ಮೂಲಮಾನವನ್ನು ಬಳಸುತ್ತಾರೆ. ಉತ್ತರ ಆಪ್ಷನ್ ಸಿ ಕಿಲೋಗ್ರಾಂ. 5ನೇ ಪ್ರಶ್ನೆ, ನೀನು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಕೊಳ್ಳುವಾಗ ನಿನಗೆ ಬೇಕಾಗಿರುವ ಬಟ್ಟೆಯನ್ನು ಅಳೆದುಕೊಡಲು ಅಂಗಡಿಯವನು ಈ ಸಾಧನವನ್ನು ಬಳಸುತ್ತಾನೆ. ಉತ್ತರ ಆಪ್ಷನ್ ಎ ಅಳತೆ ಪಟ್ಟಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಒಂದು ಡ್ರಮ್ನಲ್ಲಿರುವ ಸೀಮೆ ಎಣ್ಣೆಯನ್ನು ಅಳೆಯಲು ಈ ಮೂಲಮಾನವನ್ನು ಬಳಸುತ್ತಾರೆ. ಉತ್ತರ ಆಪ್ಷನ್ ಬಿ ಲೀಟರ್. 7ನೇ ಪ್ರಶ್ನೆ, ಒಂದು ವರ್ಷದಲ್ಲಿ ಬರುವ ವಾರಗಳ ಒಟ್ಟು ಸಂಖ್ಯೆ. ಉತ್ತರ ಆಪ್ಷನ್ ಎ 52 ವಾರ. 8ನೇ ಪ್ರಶ್ನೆ, ದತ್ತಾಂಶಗಳನ್ನು ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಡ್ಯಾಶ್ ಎನ್ನುತ್ತಾರೆ. ಉತ್ತರ ಆಪ್ಷನ್ ಬಿ ಕಂಬ ನಕ್ಷೆ. ನೆಕ್ಸ್ಟ್ 9ನೇ ಪ್ರಶ್ನೆ, 10, 11, 13, 16, 20 ಈ ವಿನ್ಯಾಸವನ್ನು ಪೂರ್ಣಗೊಳಿಸಿದಾಗ ಈ ಸಂಖ್ಯೆ ಬರುತ್ತದೆ. ಉತ್ತರ ಆಪ್ಷನ್ ಬಿ 24. ಉತ್ತರ 25. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತವು ಕ್ರಮಾನುಗತ ಡ್ಯಾಶ್ ಸಂಖ್ಯೆಗಳಾಗಿರುತ್ತವೆ. ಉತ್ತರ ಆಪ್ಷನ್ ಡಿ ವರ್ಗ ಸಂಖ್ಯೆ ಆಗಿರುತ್ತದೆ. 11ನೇ ಪ್ರಶ್ನೆ, 6 ಸಮ ರೇಖಾಖಂಡಗಳಿಂದ ಆವೃತವಾದ ಜಾಮಿತಿ ಆಕೃತಿ. ಉತ್ತರ ಆಪ್ಷನ್ ಬಿ ಷಟ್ಭುಜ. 12ನೇ ಪ್ರಶ್ನೆ, ಚೌಕದಲ್ಲಿ ಸಮಮಿತಿಯ ಡ್ಯಾಶ್ ಅಕ್ಷಗಳಿವೆ. ಉತ್ತರ ಆಪ್ಷನ್ ಎ 4 ಅಕ್ಷಗಳಿವೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2ರಲ್ಲಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. 13ನೇ ಪ್ರಶ್ನೆ, 45.35 ರೂಪಾಯಿಯನ್ನು 33.29 ರೂಪಾಯಿಗೆ ಕೂಡು. ಉತ್ತರ 78.64 ರೂಪಾಯಿಗಳು. 14ನೇ ಪ್ರಶ್ನೆ, ಸೋನಿಕಾಳ ಬಳಿ 50 ರೂಪಾಯಿ ಹಣವಿದೆ. ಅವಳು 45.50 ರೂಪಾಯಿಗೆ ಬಳೆ ಉಂಗುರಗಳನ್ನು ಕೊಂಡರೆ ಅವಳ ಬಳಿ ಉಳಿದ ಹಣವೆಷ್ಟು? ಉತ್ತರ ಅವಳ ಬಳಿ ಉಳಿದ ಹಣ 4 ರೂಪಾಯಿ 50 ಪೈಸೆ. 15ನೇ ಪ್ರಶ್ನೆ, 7 ಕಿಲೋಗ್ರಾಂ 850 ಗ್ರಾಂ ಅನ್ನು ಗ್ರಾಮ್ಗೆ ಪರಿವರ್ತಿಸು. ಉತ್ತರ 1 ಕಿಲೋಗ್ರಾಂ ಅಂತಂದರೆ 1000 ಗ್ರಾಮ್ಗಳಿಗೆ ಸಮ. ಇದು ಪೈಸೆ ಅಂತ ಆಗಿದೆ, ಇದು ಗ್ರಾಮ್ ಅಂತ ಆಗಬೇಕು. 7 ಕಿಲೋಗ್ರಾಂ ಇಸ್ ಈಕ್ವಲ್ ಟು 1000 ಇಂಟು 7, 7000 ಪ್ಲಸ್ 850 ಗ್ರಾಮ್, ಟೋಟಲ್ 7850 ಗ್ರಾಮ್ಗಳು. 16ನೇ ಪ್ರಶ್ನೆ,
8000 ಮಿಲಿಲೀಟರನ್ನು ಲೀಟರ್ಗೆ ಪರಿವರ್ತಿಸು. ಉತ್ತರ 1 ಲೀಟರ್ ಇಸ್ ಈಕ್ವಲ್ ಟು 1000 ಮಿಲಿಲೀಟರ್. 8000 ಮಿಲಿಲೀಟರ್ ಇಸ್ ಈಕ್ವಲ್ ಟು 8000 ಬೈ 1000. 3 ಸೊನ್ನೆಗೆ 3 ಸೊನ್ನೆ ನಾವು ತೆಗೆದಾಗ ಒಟ್ಟು 8 ಲೀಟರ್, ಅಂದರೆ 1000ದಿಂದ 8000ವನ್ನು ಭಾಗಿಸಿದಾಗ ಉತ್ತರ 8 ಲೀಟರ್ ಆಗುತ್ತೆ. 17ನೇ ಪ್ರಶ್ನೆ, ಪ್ರೀತಿಯ ಹತ್ತಿರ 18 ಮೀಟರ್ ಕೆಂಪು ಟೇಪು ಮತ್ತು 15 ಮೀಟರ್ ನೀಲಿ ಟೇಪು ಇದೆ. ಅವಳ ಬಳಿ ಇರುವ ಟೇಪಿನ ಉದ್ದವೆಷ್ಟು? ಉತ್ತರ ಟೇಪಿನ ಉದ್ದ ಇಸ್ ಈಕ್ವಲ್ ಟು 18 ಪ್ಲಸ್ 15 ಇಸ್ ಈಕ್ವಲ್ ಟು 33 ಮೀಟರ್. 18ನೇ ಪ್ರಶ್ನೆ, ಈ ಕೆಳಗಿನ ಗಡಿಯಾರಗಳು ತೋರಿಸುತ್ತಿರುವ ಸಮಯವನ್ನು ಬರೆ. ಉತ್ತರ ಆದಲ್ಲಿ ತೋರಿಸ್ತಿರ್ತಕ್ಕಂಥ ಸಮಯ 3 ಗಂಟೆ 10 ನಿಮಿಷ. ಆದಲ್ಲಿ ತೋರಿಸ್ತಕ್ಕಂಥ ಗಡಿಯಾರದಲ್ಲಿ ಸಮಯ 5 ಗಂಟೆ 40 ನಿಮಿಷ. 19ನೇ ಪ್ರಶ್ನೆ, ಪರಿಸರದಲ್ಲಿ ಸ್ತಂಭಾಕೃತಿಯನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ. ಉತ್ತರ ಅಗರಬತ್ತಿ, ಪೌಡರ್ ಡಬ್ಬ, ಶುಷ್ಕ ಕೋಶ, ನೀರಿನ ಡ್ರಮ್. 20ನೇ ಪ್ರಶ್ನೆ, ಸಮತಲಾಕೃತಿ ಹಾಗೂ ಘನಾಕೃತಿಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ಸಮತಲಾಕೃತಿಯು ಉದ್ದ ಮತ್ತು ಅಗಲ ಎಂಬ 2 ಆಯಾಮಗಳನ್ನು ಹೊಂದಿದೆ. ಘನಾಕೃತಿಯು ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳನ್ನು ಹೊಂದಿದೆ. 21ನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಗಳ ಜ್ಯಾಮಿತಿಯ ಹೆಸರುಗಳನ್ನು ಬರೆಯಿರಿ. ಒಂದನೇದು ಸ್ತಂಭಾಕೃತಿ, ಎರಡನೇದು ಚೌಕಘನ, ಮೂರನೇದು ಆಯತಘನ, ನಾಲ್ಕನೇದು ಶಂಕು. 22ನೇ ಪ್ರಶ್ನೆ, ಈ ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಉತ್ತರ 9 1 9, 9 2 18, 27, 36, 45, 54, 63. ಇಲ್ಲಿ 0 + 9 ಕೂಡಿದ್ರೆ 9, 1 8 ಕೂಡಿದ್ರೆ 9, ನೆಕ್ಸ್ಟ್ 9 9 ಎಲ್ಲ ಉತ್ತರ ಕೂಡ 9 ಬರುತ್ತೆ. ಮೇನ್ ಕ್ವೆಶ್ಚನ್ ನಂಬರ್ 3ರಲ್ಲಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. 23ನೇ ಪ್ರಶ್ನೆ, ಈ ಕಂಬ ನಕ್ಷೆಯ ಸಹಾಯದಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಹೂಗಳ ಹೆಸರುಗಳನ್ನು ಕೊಡಲಾಗಿದೆ. ಈ ಕಡೆ ಮಾರಾಟವಾದ ಹೂಗಳ ತೂಕ ಕಿಲೋಗ್ರಾಮ್ಗಳಲ್ಲಿ ಕೊಡಲಾಗಿದೆ. ಇಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಯಾವುದು ಅಂತ ಕೇಳಲಾಗಿದೆ. ಹಾಗೆಯೇ ಎರಡನೇದು, ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಯಾವುದು? ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು? 5 ಕಿಲೋಗ್ರಾಂಗಿಂತ ಕಡಿಮೆ ಮಾರಾಟವಾಗಿರುವ ಹೂಗಳು ಯಾವುವು? 1ನೇ ಪ್ರಶ್ನೆಗೆ ಉತ್ತರ ಅದು ಮಲ್ಲಿಗೆ, ಎರಡನೇದು ಕಣಗಿಲೆ, ಮೂರನೇದಕ್ಕೆ 21 ಕಿಲೋಗ್ರಾಂ, ನಾಲ್ಕನೇದು ಗುಲಾಬಿ ಕಣಗಿಲೆ. 24ನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಗಳಿಗೆ ಯಥಾ ಪ್ರಮಾಣಾಕ್ಷರಗಳನ್ನು ಎಳೆಯಿರಿ. ಉತ್ತರ ಇವುಗಳ ಯಥಾ ಪ್ರಮಾಣಾಕ್ಷರಗಳು ಧನ್ಯವಾದಗಳು.